ತಮ್ಮ ಹೆಸರೇನು ರೀ? ರಮೇಶ್ ಸುದ್ರಪ್ಪ ಹಂಚಿನಮನೆ. ಏನು ಸಮಸ್ಯೆ ಆಯ್ತು ನಿಮ್ಗೆ? ಇಲ್ಲ ಸರ್, ನಾನಿಲ್ಲಿ ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್. ಅಲ್ಲಿ ಓನರ್ ನಮಗೆ ಕೆಲಸ ಕೊಡ್ತಿದ್ರು, ಅಲ್ಲೇ ಕೆಲಸ ಮಾಡ್ಕೊತಿದ್ದೆ ಸರ್. ಒಂದಿನ ಅವ್ರನ್ನ ದೋಸ್ತರನ್ನ ಕರ್ಕೊಂಬಂದು ಡ್ರಿಂಕ್ಸ್ ಅದು ಮಾಡೋದಂತ ಈಗ ನಮ್ಮ ರೂಮಿಗೆ ಕರ್ಕೊಂಬಂದು ಚೈನ್ ಮಿಸ್ ಆಗಿದೆ ಅಂತ ಈಗ ನನ್ನ ಮೇಲೆ ಅಪವಾದ ಹೊರಿಸಿ, ಆಮೇಲೆ ಸ್ಟೇಷನ್ಗೆ ಹೋಗಿ ನಾನು ಪೂರ ಎಲ್ಲ 100% ಎನ್ಕ್ವೈರಿ ಮಾಡಿ CC ಕ್ಯಾಮ್ರಾದು ಎಲ್ಲ ಚೆಕ್ ಮಾಡಿ ನಾನು ಆಮೇಲೆ ಸ್ಟೇಷನಿಂದ ಕಳಿಸಿದ್ದಾರೆ. ಆಮೇಲೆ ಬಂದು ನಾನು 2 ತಿಂಗಳನ್ನು ಅಲ್ಲೇ ಕೆಲಸ ಮಾಡಿದ್ದೀನಿ. ಕೆಲಸ ಆದಮೇಲೆ ನಮ್ಮ ಓನರು ಪೇಮೆಂಟ್ ಕೊಡಲಿಕ್ಕಾಗಿ ನಾನು ವಾಪಸ್ ಮತ್ತೆ ಊರಿಗೆ ಬಂದು ಇಲ್ಲೇ ಜಾಬ್ ಟ್ರೈ ಮಾಡಿ ಇಲ್ಲಿ ಬೆಳಗಾವಿಯಲ್ಲಿ ಹತ್ತರಿಗೆಯಲ್ಲಿ ಏಕಸ್ ಕಂಪ್ನಿಗೆ ಜಾಯ್ನ್ ಆದೆ. ಆಮೇಲೆ ಜಾಯ್ನ್ ಆದು 1 ವರ್ಷ ಆಯಿತು. ಜಾಯ್ನ್ ಆದಮೇಲೆ ಇವಾಗ 1 ವರ್ಷ ಆದಮೇಲೆ ಕಿತ್ತೂರಿಗೆ ಬಂದು ನನ್ನೆಲ್ಲ ಹಿಸ್ಟ್ರಿ ತಗೊಂಡು ನಾನು ಎಲ್ಲಿರ್ತೀನಿ ಎಲ್ಲ ಚೆಕ್ ಮಾಡಿಕೊಂಡು ಹತ್ತರಿಗೆ ಬಂದು ಏಕಸ್ ಕಂಪ್ನಿಗೆ ಬಂದು ಯಾರು ಬಂದರು? ಯಾರೋ ಒಬ್ರು ಪೊಲೀಸ್ ಅಂತ ಹೇಳ್ಕಾರ ಬಂದು ನನ್ನ ಕರ್ಕೊಂಡು. ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ರು. 3 ಜನ ಬಂದು ಅಲ್ಲಿ ಕಂಪ್ನಿಯಿಂದ ಹೊರಗಡೆ ಕರೆಸಿ ಗೇಟ್ ಹತ್ರನೇ ಫೋನ್ ಕಸ್ಕೊಂಡು ಅಲ್ಲೇ ಹೊಡೆದು ಆಮೇಲೆ ಕಾರಲ್ಲಿ ಕರ್ಕೊಂಡು ಹೋಗಿ ಅವ್ರು ಫುಲ್ ಡೇ ಎಲ್ಲ ಬೆಳಗಾವಲ್ಲಿ ಇಲ್ಲೆಲ್ಲ ಬೇಡಿ ಹಾಕಿ ಸುತ್ತಾಡಿಸ್ಕೊಂಡು ಹೋದರು ಸರ್. ಆಮೇಲೆ ಸಾಯಂಕಾಲ ಬಸ್ಸಿಗೆ ಕರ್ಕೊಂಡು ಹೋಗಿ ನೈಟ್ ಬಸ್ಸಲ್ಲಿಯೂ ಎಲ್ಲ ಪಬ್ಲಿಕ್ ಮುಂದೆ ಎಲ್ಲ ನಾನು ಹೊಡೆದು ಕರ್ಕೊಂಡು ಹೋಗಿ ನನ್ನ ಅವಮಾನ ಮಾಡಿದ್ದಾರೆ ಸರ್. ಆಮೇಲೆ ಅಲ್ಲಿ ಹೋಗಿ ಬೆಳಗ್ಗೆ ಹೋದ ತಕ್ಷಣ ಅಲ್ಲಿ ಹೊಡೆದಿದ್ದಾರೆ. ಬೆಳಗ್ಗೆ ಹೋಗಿ ಕೈಕಾಲು ಕಟ್ಟಿ ಎಲ್ಲ ಬಾಂಬೆ ಗಿಂಬೆ ಕಟ್ಟಿ ಎಲ್ಲ ಫುಲ್ ಕಾಲೆಲ್ಲ ನೋವಾಗೋಂಗೆ ಆ ಥರ ಎಲ್ಲ ಫುಲ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಸರ್. ಹರಾಸ್ಮೆಂಟ್ ಮಾಡಿದಂಗೆ ಮಾಡಿಬಿಟ್ಟಿದ್ದಾರೆ ಸರ್ ನನಗೆ. ಆಮೇಲೆ ಎಲ್ಲ ಎನ್ಕ್ವೈರಿ ಮುಗಿದ ತಕ್ಷಣ ಮತ್ತೆ ನಾನು ಬಿಟ್ಟು ಕಳಿಸಿದ್ದಾರೆ. ಬಿಟ್ಟು ಕಳಿಸಿದ ತಕ್ಷಣ ನನ್ನ ಕಾಲೆಲ್ಲ ನೋಡಿದರೆ ಫುಲ್ ಎಲ್ಲ ನೋವಾಗಿದೆ, ನಡೆಯೋಕ್ಕೆ ಬರ್ತಾಯಿಲ್ಲ ಸರ್. ಫುಲ್ಲು ಬಾವು ಬಂದಿದೆ. ಇಲ್ಲಿಂದ ಏನೂ ಇದು ಇಲ್ಲ. MLC ಮಾಡಿಸಿದ್ದೀವಿ ಸರ್. ಬಂದ ತಕ್ಷಣ ಅಲ್ಲಿಂದ MLC ಮಾಡ್ಸಂತಲೇ ಎಲ್ಲ ನಾರ್ಮಲ್ ಇದೆ. ಬಟ್ ಇನ್ನೂ 15 ಡೇಸ್ ಆಯಿತು, ಇನ್ನೂವರೆಗೂ ನನ್ನ ಕಾಲು ನಡೆಯೋಕ್ಕೆ ಬರ್ತಾಯಿಲ್ಲ. ಫುಲ್ ಇದಾಗಿಬಿಟ್ಟಿದೆ, ನರ್ದೋಷ ಆದಂಗೆ ಆಗಿಬಿಟ್ಟಿದೆ. ನನಗೆ ಇದೊಂದು ನ್ಯಾಯ ಕೊಡಿಸಿ. ನಾನು ಇಲ್ಲಿ ಮಾನವ ಹಕ್ಕುಗಳ ಸಮಿತಿಯಲ್ಲಿ ಸುಧೀರ್ ಸಂಭಾಜಿ ಸರ್ ಅವ್ರ ಹತ್ರ ಬಂದಿದ್ದೀನಿ. ನನಗೆ ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ.